ಸೂಪರ್ ಸ್ಟಾರ್ಗಳು ಅಂತಿಮ ವಿದಾಯವನ್ನ ಹೇಳಲಿಕ್ಕೆ ಅಲ್ಲಿ ಬಂದಿರುವಂತಹದ್ದು ಒಕ್ಕಲಿಗ ಸಂಪ್ರದಾಯದಂತೆ ನಡೆದಂತ ಅಂತ್ಯಕ್ರಿಯೆ ಕಾರ್ಯಕ್ರಮ. ನಟಿ ಬಿ ಸರೋಜಾದೇವಿ ಅಂತ್ಯಕ್ರಿಯೆ, ಮಣ್ಣಲ್ಲಿ ಮಣ್ಣಾದ ಅಭಿನಯ ಸರಸ್ವತಿ. ಒಕ್ಕಲಿಗ ಸಂಪ್ರದಾಯದಂತೆ ನಡೆದಂತಹ ಅಂತ್ಯಕ್ರಿಯೆ, ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಭಿನಯ ಸರಸ್ವತಿಯ ಅಂತ್ಯಕ್ರಿಯೆ ನಡೆದಿದೆ. ಅಂತ್ಯ ಸಂಸ್ಕಾರಕ್ಕೂ ಮುನ್ನ ಪಾರ್ಥಿವ ಶರೀರದ ಮೆರವಣಿಗೆಯನ್ನ ಪಲ್ಲಕ್ಕಿಯಲ್ಲಿಟ್ಟು ಮೆರವಣಿಗೆ ಮಾಡಲಾಯಿತು. ನಟಿ ಬಿ ಸರೋಜಾದೇವಿಯವರ ಅಂತ್ಯಕ್ರಿಯೆ ಕಾರ್ಯಕ್ರಮ ಇವತ್ತು ಅವರ ಹುಟ್ಟೂರಿನಲ್ಲಿ ನಡೆದಿರುವಂತಹದ್ದು. ಅಂತಿಮ ಸಂಸ್ಕಾರಕ್ಕೆ ಗಣ್ಯಾತಿ ಗಣ್ಯರು ಬಂದಿರುವಂತಹದ್ದು. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹಾಗೆ ಹಿರಿಯ ನಟರಾದಂಥ ಸುಂದರ್ ರಾಜ್ ಅರಸ್ ಸೇರಿದಂತೆ ಹಲವು ಗಣ್ಯಾತಿ ಗಣ್ಯರು ಆಗಮಿಸಿದ್ರು ಈ ಒಂದು ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ. ಒಕ್ಕಲಿಗ ಸಂಪ್ರದಾಯದಂತೆ ನಡೆದಂಥ ಅಂತ್ಯಕ್ರಿಯೆ ಇದಾಗಿತ್ತು. ಮತ್ತು ಜಿಲ್ಲಾಡಳಿತದ ರಾಮನಗರ ಜಿಲ್ಲಾಡಳಿತ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಭಿನಯ ಸರಸ್ವತಿಯ ಅಂತ್ಯಕ್ರಿಯೆಯನ್ನು ನಡೆಸಿಕೊಟ್ಟಿತು. ಹಿರಿಯ ನಟಿ ಸರೋಜಾದೇವಿಯವರ ಅಂತ್ಯ ಸಂಸ್ಕಾರ, ಬಹುಭಾಷೆಯ ತಾರಾ ನಟಿ ಬಿ ಸರೋಜಾದೇವಿಯವರ ಅಂತ್ಯ ಸಂಸ್ಕಾರ. ಲೇಡಿ ಸೂಪರ್ ಸ್ಟಾರ್ಗೆ ಅಂತಿಮ ವಿದಾಯವನ್ನ ಹೇಳಿದ್ದಾರೆ. ನಟಿ ಬಿ ಸರೋಜಾದೇವಿಯವರ ಅಂತ್ಯಕ್ರಿಯೆಯಲ್ಲಿ ಹಲವು ಗಣ್ಯಾತಿ ಗಣ್ಯರು ಪಾಲ್ಗೊಂಡಿದ್ರು. ಮತ್ತು ಈ ಸಂದರ್ಭದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಭಾರತದ ಹಿರಿಯ ನಟರಲ್ಲಿ ಒಬ್ಬರಾದಂತಹ ಬಿ ಸರೋಜಾದೇವಿಯವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಯಿತು. ಎಂಬತ್ತೇಳು ವರ್ಷ ವಯಸ್ಸಾಗಿತ್ತು ಅವರಿಗೆ. ವಯೋಸಹಜ ಕಾಯಿಲೆಯಿಂದ ಮೃತಪಟ್ಟಿದ್ರು. ಕನ್ನಡದ ಹಿರಿಯ ನಟಿ. ಕನ್ನಡ ಸೇರಿದಂತೆ ತೆಲುಗು, ತಮಿಳ್, ಹಿಂದಿನಲ್ಲೂ ಕೂಡ ಅವರು ನಟಿಸಿದ್ರು. ಪದ್ಮ ಹಾಗೂ ಪದ್ಮಶ್ರೀ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದರು. ಕನ್ನಡದಲ್ಲೂ ಕೂಡ ಅವರು ಅಭಿನಯಿಸಿದ್ರು. ಉತ್ತಮವಾದ ಚಲನಚಿತ್ರಗಳಲ್ಲಿ ಅವರ ಅಭಿನಯವಾಗಿತ್ತು.
ಬನ್ನಿ, ಹಿರಿಯ ನಟಿಯ ಅಂತ್ಯ ಸಂಸ್ಕಾರ ಅವರ ಹುಟ್ಟೂರಿನಲ್ಲಿ ನಡೆದಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳೋಣ. ನಮ್ಮ ರಾಮನಗರದ ಪ್ರತಿನಿಧಿ ಅಭಿಷೇಕ್ ಈಗ ನಮ್ಮ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್ ಅವರೇ, ಏನು ಈ ಒಂದು ಅಂತ್ಯ ಸಂಸ್ಕಾರ ಎಷ್ಟು ಗಂಟೆಗೆ ನೆರವೇರಿತು ಮತ್ತೆ ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ರು? ರಾಘವೇಂದ್ರ, ಏನು ನಿನ್ನೆ ನಮ್ಮ ಕನ್ನಡ ಚಿತ್ರರಂಗದ ಹಿರಿಯ ನಟಿ ಆದಂತಹ ಸರೋಜಾ ದೇವಿಯವರು ನಮ್ಮನ್ನೆಲ್ಲ ಅಗಲಿದ್ರು. ಇವತ್ತು ಅವರ ಹುಟ್ಟೂರು ಗ್ರಾಮದ ದಶವರ ಗ್ರಾಮದಲ್ಲಿ ಅವರ ಅಂತ್ಯಕ್ರಿಯೆಯನ್ನ ನೆರವೇರಿಸಿದ್ರು. ಕುಟುಂಬಸ್ಥರು ಎಲ್ಲರೂ ಸೇರಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅವರ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಯಿತು. ಒಟ್ಟಾರೆಯಾಗಿ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ಸೇರಿ ಹಿರಿಯ ನಟಿಗೆ ಏನು ಗೌರವವನ್ನ ಸಲ್ಲಿಸಬೇಕಾಗಿತ್ತು ಆ ಗೌರವವನ್ನ ಸಲ್ಲಿಸಿ ನಂತರ ಒಕ್ಕಲಿಗ ಸಂಪ್ರದಾಯದಂತೆ ಈ ಒಂದು ಅಂತ್ಯಕ್ರಿಯೆಯನ್ನ ಮಾಡಿದ್ರು. ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ಕೆ DCM DK ಶಿವಕುಮಾರ್ ಹಾಗೂ ರಾಕ್ಲೈನ್ ವೆಂಕಟೇಶ್ ಸೇರಿ ಹಲವು ಕಲಾವಿದರು ಕೂಡ ಈ ಒಂದು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ರು. ಜೊತೆಗೆ ಅವರ ಕುಟುಂಬಸ್ಥರು ಕೂಡ ಈ ಒಂದು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿ ಈಗ ಒಟ್ಟಾರೆಯಾಗಿ ಅವರ ಅಂತಿಮ ಸಂಸ್ಕಾರ ನೆರವೇರುವಂತದ್ದು. ರಾಘವೇಂದ್ರ, ಎಷ್ಟು ಗಂಟೆಗೆ ಈ ಒಂದು ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಯಿತು ಅಭಿಷೇಕ್ ಅವರಲ್ಲಿ? ಈಗ 4:15 ಸಮಯದಲ್ಲಿ ಈ ಒಂದು ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಯಿತು. ಒಕ್ಕಲಿಗರ ಸಂಪ್ರದಾಯದಂತೆ ಅವರ ಪುತ್ರ ಗೌತಮ್ ಅವರು ಎಲ್ಲಾ ರೀತಿಯಾದಂತಹ ಸಕಲ ಒಂದು ಕಾರ್ಯವನ್ನ ಮುಗಿಸಿ ಈ ಒಂದು ಅಂತ್ಯಕ್ರಿಯೆಯನ್ನ ಮಾಡಿರುವಂತದ್ದು. ಒಟ್ಟಾರೆಯಾಗಿ ಒಂದು ಹಿರಿಯ ನಟಿಗೆ ಇನ್ನೆಲ್ಲ ಗೌರವವನ್ನ ಕೊಡಬೇಕಾಗಿತ್ತು. ಎಲ್ಲವನ್ನು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಈ ಒಂದು ಕಾರ್ಯಕ್ರಮ ನೆರವೇರಿದೆ. ಎಸ್ ಅಭಿಷೇಕ್ ಅವರೇ, ಹಿರಿಯ ನಟಿ, 4 ಭಾಷೆಗಳಲ್ಲಿ ಅಭಿನಯನ ಮಾಡಿ ಸೈ ಅನ್ನಿಸ್ಕೊಂಡಂಥವ್ರು, ಮತ್ತೆ ದೇಶದ ಅತ್ಯುನ್ನತ ಪ್ರಶಸ್ತಿಗಳು ಪದ್ಮ ಮತ್ತೆ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾದಂಥವ್ರು, ಇಷ್ಟೆಲ್ಲ ಆ ಊರಲ್ಲಿ ಹುಟ್ಟಿ ಬೆಳೆದು ಇಷ್ಟೆಲ್ಲ ಹೆಸರನ್ನ ಮಾಡಿದಂತಹ ನಟಿ ಬಗ್ಗೆ ಅಂತ್ಯ ಸಂಸ್ಕಾರದ ಇಂತಹ ಒಂದು ಸಂದರ್ಭದಲ್ಲಿ ಆ ಊರಿನ ಜನ ಏನೆಲ್ಲ ಹೇಳ್ತಿದ್ದಾರೆ, ಏನೆಲ್ಲ ಯಾವ ರೀತಿ ಸ್ಮರಿಸಿದ್ರು ಅವ್ರನ್ನ? ಖಂಡಿತವಾಗ್ಲೂ ಏನು ಬಿ ಸರೋಜಾ ದೇವಿಯವರು ಹೋಗಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದಾಗ್ಲಿಂದನೂ ಕೂಡ ಅವರು ಹುಟ್ಟೂರಿಗೆ ಏನೆಲ್ಲ ಸೌಕರ್ಯಗಳನ್ನ ಮಾಡಬೇಕಾಗಿತ್ತು, ಜೊತೆಗೆ ಅವರೆಲ್ಲ ಏನೆಲ್ಲ ಅನುಕೂಲಗಳು ಕೇಳ್ತಾ ಇದ್ರು ಅವೆಲ್ಲವನ್ನು ಕೂಡ ಮಾಡ್ಕೊಂಡು ಬಂದಿರುವಂತದ್ದು. ಯಾವುದೇ ರೀತಿಯಾದಂತಹ ನೆಗೆಟಿವ್ ಕಮೆಂಟ್ಸ್ ಎಲ್ಲೂ ಕೂಡ ಕೇಳಿ ಬರ್ತಾ ಇಲ್ಲ. ಯಾಕೆಂದ್ರೆ ಅವರು ಮಾಡಿರುವಂತಹ ಸಾಧನೆಗೆ ಜೊತೆಗೆ ಅವರು ಇದ್ದಂತಹ ನಡಿಗೆ ಎಲ್ಲವನ್ನು ಕೂಡ ಈಗಲೂ ಕೂಡ ಊರಿನಲ್ಲಿ ನೆನೆಸ್ಕೊಳ್ತಾ ಇರುವಂತದ್ದು. ಆಗಾಗ ಕೂಡ ಗ್ರಾಮಕ್ಕೆ ಬಂದು ಎಲ್ಲರೊಟ್ಟಿಗೆ ಬೆರೆತು ಈ ಒಂದು ಇದರಲ್ಲಿ ಎಲ್ಲ ರೀತಿಯಾದಂತಹ ಸಾಥನ್ನ ಕೊಡ್ತಾ ಇದ್ರು. ಜೊತೆಗೆ ಪ್ರಮುಖವಾಗಿ ಸರ್ಕಾರಿ ಶಾಲಾ ಕಟ್ಟಡ ಕುಸಿಯುವಂತಹ ಸಂದರ್ಭದಲ್ಲಿ ಇವರು ಹೋಗಿ ಅಲ್ಲಿ ಆ ಕಟ್ಟಡವನ್ನ ನಿರ್ಮಾಣ ಮಾಡಿಕೊಟ್ಟಿರುವಂತದ್ದು ಇವತ್ತಿಗೂ ಕೂಡ ಜನ ನೆನೆಸ್ಕೊಂಡು ದುಃಖಿತಪ್ತರಾಗಿರುವಂತದ್ದು. ರಾಘವೇಂದ್ರ, ಎಸ್ ಅಭಿಷೇಕ್ ಅವರೇ, DK ಶಿವಕುಮಾರ್ ಉಪಮುಖ್ಯಮಂತ್ರಿ ಅವರು ಕೂಡ ಅಲ್ಲಿ ಬಂದಿದ್ರು, ಮತ್ತೆ ಅಲ್ಲಿ ಮಾಧ್ಯಮವ್ರನ್ನ ಉದ್ದೇಶಿಸಿ ಮಾತನಾಡಿದ್ರು ಅಂತ ಕೇಳ್ಪಟ್ವಿ. ಏನೆಲ್ಲ ಮಾತಾಡಿದ್ರು ಮಾಧ್ಯಮದವ್ರನ್ನ ಜೊತೆಯಾಗಿ ಮಾತಾಡ್ಬೇಕಾದ್ರೆ DK ಶಿವಕುಮಾರ್ ಅವರು? ಹೌದು, ಅವ್ರು ಮಾತಾಡಿದಂತಹ ಸಂದರ್ಭದಲ್ಲಿ ಅವರ ಜೊತೆ ಹೇಗಿದ್ರು, ಹೇಗೆಲ್ಲ ಇದ್ರು, ಅಂದ್ರೆ ಅವರ ಮತ್ತೆ ಈಗ ಅವರಿಬ್ಬರ ಸಂಬಂಧ ಹೇಗಿತ್ತು ಅನ್ನುವಂಥದ್ದನ್ನ ನೆನ್ಸ್ಕೊತಾ ಇದ್ರು. ಮತ್ತೊಂದು ಕಡೆ ಶಾಸಕರಾದಂತಹ CP ಯೋಗೇಶ್ವರ್ ಅವರು ಕೂಡ ಒಂದು ಕಡೆ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಮುಂದಿನ ದಿನಗಳಲ್ಲಿ ಈ ಒಂದು ಜಾಗದಲ್ಲಿ ಸ್ಮಾರಕವನ್ನ ನಿರ್ಮಾಣ ಮಾಡ್ತೇವೆ ಅನ್ನುವಂಥದ್ದು ಒಂದು ಆಶ್ವಾಸನೆಯ ಮಾತುಗಳನ್ನು ಕೂಡ ಕೊಟ್ಟಿರುವಂತದ್ದು. ಒಟ್ಟಾರೆಯಾಗಿ ಮುಂದೆ ಸರ್ಕಾರ ಆಗ್ಲಿ ಅಥವಾ ಸ್ಥಳೀಯ ಶಾಸಕರಾಗ್ಲಿ ಯಾವ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಂಡು ಈ ಹಿರಿಯ ನಟಿಗೆ ಯಾವ ರೀತಿ ಗೌರವವನ್ನ ಸಮರ್ಪಣೆ ಮಾಡ್ತಾರೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಿದೆ. ಎಸ್ ಅಭಿಷೇಕ್, ನೀವು ಹೇಳ್ದಂಗೆ ದೇಶವೇ ಮೆಚ್ಚುವಂತ ಅತ್ಯುತ್ತಮ ನಟನೆಯನ್ನ ಹೊಂದಿದ್ದಂತಹವರು ಸರೋಜಾ ದೇವಿಯವರು ಈಗ ಅವರ ಹುಟ್ಟೂರಿನಲ್ಲಿ ಅಂತ್ಯ ಸಂಸ್ಕಾರ ನಡೆದಿದೆ. ಇದರ ಸ್ಮಾರಕಕ್ಕೆ ಸಂಬಂಧಪಟ್ಟ ಹಾಗೆ ಜಿಲ್ಲಾಡಳಿತ ಏನಾದರೂ ಮಾತುಗಳನ್ನ ಹೇಳ್ತಾ, ಮಾಧ್ಯಮದವರಿಗೆ ಹೇಳಿಕೆಯನ್ನ ಕೊಡ್ತಾ, ಅಥವಾ ಅಲ್ಲಿದ್ದಂಥ ಉಪಮುಖ್ಯಮಂತ್ರಿಗಳೇನಾದರೂ ಇದ್ರ ಬಗ್ಗೆ ಮಾತಾಡಿದ್ರ, ಮತ್ತೆ ಅಲ್ಲಿ ಸ್ಥಳೀಯರು ಏನಾದರೂ ಆಗ್ರಹ ಪಡಿಸಿದ್ರ ಈ ತರ ಒಂದು ಸ್ಮಾರಕ ಮಾಡಿ ಅದನ್ನ ಅವರ ನೆನಪಿಗೆ ಇದನ್ನ ಮಾಡಬೇಕು, ಒಂದು ಕಾರ್ಯಕ್ರಮವನ್ನ ಮಾಡಬೇಕು ಅನ್ನೋ ರೀತಿಯಲ್ಲಿ ಏನಾದರೂ ಮಾತುಗಳು ಬಂತ ಅಲ್ಲಿ ಅಂತ? ಈಗ ಸ್ಥಳೀಯ ಶಾಸಕರಾದಂತಹ CP ಯೋಗೇಶ್ವರ್ ಅವರು ಚನ್ನಪಟ್ಟಣದ ಶಾಸಕರಾಗಿದ್ದಾರೆ. ಹಾಗಾಗಿ ಅವರು ಆ ಭಾಗದಲ್ಲಿ ಯಾವ ರೀತಿ ಜನರ ಒಂದು ನಾಡಿ ಮಿಡಿತ ಇದೆ ಅನ್ನುವಂಥದ್ದನ್ನ ತಿಳ್ಕೊಂಡು ಈ ಒಂದು ಜಾಗದಲ್ಲಿ ಸ್ಮಾರಕ ನಿರ್ಮಾಣ ಮಾಡ್ತೇವೆ ಅನ್ನುವಂತಹ ಮಾತುಗಳನ್ನ ಇಟ್ಟಿರುವಂತದ್ದು. ಆದ್ರೆ ಸರ್ಕಾರಕ್ಕೆ ಈ ಒಂದು ಪ್ರಸ್ತಾವನೆ ಹೋಗಿ ಸರ್ಕಾರದ ಮಟ್ಟದಲ್ಲಿ ಅಪ್ರೂವಲ್ ಅನ್ನ ಮಾಡಿಸಿ ಆ ನಂತರ ಇದು ಸರ್ಕಾರದಿಂದ ಮಾಡಿಸ್ತಾರ ಅಥವಾ ತಾಲೂಕು ಆಡಳಿತದಿಂದ ಏನಾದ್ರು ಮಾಡಿಸ್ತಾರ ಅಥವಾ ಶಾಸಕರ ಒಂದು ವಿಶೇಷ ಅನುದಾನದ ಅಡಿಯಲ್ಲಿ ಏನಾದ್ರು ಮಾಡಿಸಬಹುದಾಗುತ್ತಾ ಅನ್ನುವಂಥದ್ದನ್ನು ಚರ್ಚೆಗಳು ನಡೀತಾ ಇರುವಂತದ್ದು. ಒಟ್ಟಾರೆಯಾಗಿ ಸರ್ಕಾರದಿಂದ ಆದ್ರೆ ಎಲ್ಲೋ ಒಂದ್ ಕಡೆ ಹಿರಿಯ ನಟಿಗೆ ಗೌರವ ಸಮರ್ಪಣೆ ಆಗುವಂತದ್ದು. ರಾಘವೇಂದ್ರ, ಎಸ್ ಅಭಿಷೇಕ್, ನಿಮ್ಮೆಲ್ಲ ಮಾಹಿತಿಗಳಿಗಾಗಿ ಧನ್ಯವಾದಗಳು. ಇದಿಷ್ಟು ಕನ್ನಡದ ಹಿರಿಯ ನಟಿ
ಬಿ ಸರೋಜಾದೇವಿಯವರ ಅಂತ್ಯ ಸಂಸ್ಕಾರವನ್ನು ಇವತ್ತು ಅವರ ಹುಟ್ಟೂರು ದಶವಾರನಲ್ಲಿ ನಡೆಸಲಾಯಿತು. ಈ ಒಂದು ಸಂದರ್ಭದಲ್ಲಿ ಹಲವಾರು ಗಣ್ಯರು ಕೂಡ ಅಲ್ಲಿಗೆ ಆಗಮಿಸಿದ್ರು. ಮತ್ತು ಊರಿನ ಬಗ್ಗೆ ಅಪಾರ ಕಾಳಜಿ ಉಳ್ಳಂತಹ ವ್ಯಕ್ತಿ ಕೂಡ ಇವರಾಗಿದ್ದರು. ಹಾಗಾಗಿ ಅವರ ಅಂತ್ಯ ಸಂಸ್ಕಾರವನ್ನು ಅವರ ಹುಟ್ಟೂರಿನಲ್ಲೇ ನೆರವೇರಿಸಲಾಗಿದೆ. ಒಕ್ಕಲಿಗ ಸಂಪ್ರದಾಯದಂತೆ ಈ ಒಂದು ಅಂತ್ಯ ಸಂಸ್ಕಾರ ಕ್ರಿಯೆಯನ್ನು ನಡೆಸಲಾಯಿತು. ಅವರ ಮಗ ಗೌತಮ್ ಅವರು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರುವಂತಹದ್ದು. ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಚಿತ್ರರಂಗದ ಅನೇಕ ಹಿರಿಯ ಕಲಾವಿದರು ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಅಷ್ಟೇ ಅಲ್ಲ, ರಾಜ್ಯದ ಉಪಮುಖ್ಯಮಂತ್ರಿ ಸೇರಿದಂತೆ ಸ್ಥಳೀಯ ಶಾಸಕರಾದಂತಹ CP ಯೋಗೇಶ್ವರ್ ಅವರು ಕೂಡ ಆಗಮಿಸಿದರು. ಸ್ವಲ್ಪ ಜಾಗ ಬಿಡಿ ಸರ್. ಆಯ್ತಾ ಸರ್? ಜಾಗ ಬಿಡಿ ಸರ್. ನಡೀರಿ, ದರ್ಶನ ಮಾಡಿದವ್ರು ಮುಂದೆ ನಡೀರಿ. ಬಿಡಿ ಬಿಡಿ. ಸ್ವಲ್ಪ ಜಾಗ ಬಿಡಿ ಸರ್. ಆಯ್ತಾ ಸರ್? ಜಾಗ ಬಿಡಿ ಸರ್. ನಡೀರಿ, ದರ್ಶನ ಮಾಡಿದವ್ರು ಮುಂದೆ ನಡೀರಿ.